ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ ಎಲ್ಲರಿಗೂ ಪ್ರಾಮುಖ್ಯ. ಅದಾನಿ ಗ್ರೂಪ್ ಷೇರುಗಳನ್ನು ಕೊಂಡರೆ ಹೇಗೆ? ನಮ್ಮ ಅಭಿಪ್ರಾಯ. ಬಹಳ ದಿನಗಳಿಂದ ಆವಾಗ ಇವಾಗ ನಮ್ಮ ಚಾಟ್ ಬಾಕ್ಸ್ಗಳಲ್ಲಿ ಇಮೇಲ್ಗಳಲ್ಲಿ ಜನ ಪ್ರಶ್ನೆ ಕೇಳ್ತಾರೆ, ಸರ್ ಅದಾನಿ ಗ್ರೂಪ್ ಷೇರುಗಳನ್ನು ತಗೊಂಡ್ರೆ ಹೇಗೆ? ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಸತತವಾಗಿ ಮೇಲಕ್ಕೆ ಹೋಗ್ತಾ ಇದೆ. ಅಲ್ಲದೆ ಅದಾನಿ ಗ್ರೂಪ್ ಷೇರುಗಳು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಮೇಲಕ್ಕೆ ಹೋಗಿದ್ದಾವೆ ಅಂತಂದ್ರೆ, ಗೌತಮ್ ಅದಾನಿ, ಫೌಂಡರ್ ಆಫ್ ಅದಾನಿ ಗ್ರೂಪ್, ಅವರು ಭಾರತದಲ್ಲಿಯೇ ಅತಿ ದೊಡ್ಡ ಶ್ರೀಮಂತರು ಎಂದು ಎನಿಸಿಕೊಂಡಿದ್ದಾರೆ. ಇವತ್ತು ನಾವು ಅದಾನಿ ಗ್ರೂಪಿನಲ್ಲಿರುವ ಎಲ್ಲ ಷೇರುಗಳ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ಮತ್ತೆ ನೀವು ಅದನ್ನು ನೋಡಿ ನಿಮ್ಮದೇ ಆದಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಯಾಕಂತಂದ್ರೆ ಏನಿದ್ದರೂ ನಾವು ನಿಮಗೆ ಅಂಕಿ ಅಂಶಗಳನ್ನು ಕೊಡಬಹುದು, ತಗೊಳ್ಳಿ ಅಥವಾ ತಗೊಳ್ಬೇಡಿ ಅಂತ ಹೇಳುವಂತ ಹಕ್ಕು ನಮಗಿಲ್ಲ. ಈಗ ಅದಾನಿ ಗ್ರೂಪು ಷೇರುಗಳ ಲಾಭದ ಲೆಕ್ಕ. ನಾನು 1 ವರ್ಷ, 5 ವರ್ಷ, 10 ವರ್ಷ CAGR ರಿಟರ್ನ್ಸ್ ಓದ್ತಾ ಇದ್ದೇನೆ. ಎಲ್ಲವನ್ನು ಓದುವಾಗ ಮೇಲ್ಗಡೆ ನೀವು ನೋಡ್ಕೊಳ್ಳಿ. ಅದಾನಿ ಎಂಟರ್ಪ್ರೈಸಸ್ 91, 86, 36. ಅದಾನಿ ಗ್ರೀನ್ ಎನರ್ಜಿ 1 ವರ್ಷಕ್ಕೆ 169. ಅದಾನಿ ಪೋರ್ಟ್ಸ್ 15, 20, 21. ಅದಾನಿ ಪವರ್ 170, 48, 13. ಅದಾನಿ ಟೋಟಲ್ ಗ್ಯಾಸ್ 115. ಅದಾನಿ ಟ್ರಾನ್ಸ್ಮಿಷನ್ 1 ವರ್ಷಕ್ಕೆ 163, 5 ವರ್ಷ 99% ಪ್ರತಿ ವರ್ಷ ಸತತವಾಗಿ. ಅದಾನಿ ವಿಲ್ಮರ್ ಮೊನ್ನೆ ಪ್ರಾರಂಭ ಆಗಿದ್ದು, ಇನ್ನು 1 ವರ್ಷ ಕೂಡ ಆಗಿಲ್ಲ. ಈಗ ಅದಾನಿ ಗ್ರೂಪಿನ ಷೇರುಗಳ ಪಿ ರೇಷಿಯೋನ ನಾನು ಸೆಕ್ಟರ್ ಪಿ ಒಂದಿಗೆ ಹೋಲಿಕೆ ಮಾಡ್ತಾ ಇದ್ದೇನೆ. ನಾನು ಮೊದಲು ಹೇಳುವಂತಹದ್ದು ಕಂಪನಿಯ ಪಿ ರೇಷಿಯೋ, ಎರಡನೇ ಸತಿ ಹೇಳುವಂತಹದ್ದು ಆ ಕ್ಷೇತ್ರದ ಟೋಟಲ್ ಎಲ್ಲ ಷೇರುಗಳ ಪಿ ರೇಷಿಯೋ. ಅದಾನಿ ಎಂಟರ್ಪ್ರೈಸಸ್ 313, 36. ಅದಾನಿ ಗ್ರೀನ್ ಎನರ್ಜಿ 1076, 75. ಅದಾನಿ ಪೋರ್ಟ್ಸ್ 33, 40. ಅದಾನಿ ಪವರ್ 337, 75. ಅದಾನಿ ಟೋಟಲ್ ಗ್ಯಾಸ್ 476, 12. ಅದಾನಿ ಟ್ರಾನ್ಸ್ಮಿಷನ್ 245, 75. ಅದಾನಿ ವಿಲ್ಮರ್ 135, 29. ಈಗ ನಾನು ಇನ್ನೂ ಒಂದು ಬಹಳ ಪ್ರಾಮುಖ್ಯವಾದ ಮತ್ತು ಮುಂದಿನ ದಿನಗಳಲ್ಲಿ ಸೇಫ್ಟಿಗೆ ಬೇಕಾದಂತ ಒಂದು ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದೇನು ಅಂತಂದ್ರೆ ಡೆಟ್ ಟು ಈಕ್ವಿಟಿ ರೇಷಿಯೋ. ಸಾಮಾನ್ಯವಾಗಿ ಡೆಟ್ ಟು ಈಕ್ವಿಟಿ ರೇಷಿಯೋ 1 ಅಥವಾ ಅದಕ್ಕಿಂತ ಕೆಳಗಿರಬೇಕು. ಅದರಿಂದ ಜಾಸ್ತಿ ಅಂತಂದ್ರೆ ಕಂಪನಿಗೆ ರಿಸ್ಕ್ ಜಾಸ್ತಿ ಅಂತ ಅರ್ಥ. ಅದಾನಿ ಎಂಟರ್ಪ್ರೈಸಸ್ 1.74. ಅದಾನಿ ಗ್ರೀನ್ ಎನರ್ಜಿ 17.6. ಅದಾನಿ ಪೋರ್ಟ್ಸ್ 1.48. ಅದಾನಿ ಪವರ್ 3.94. ಅದಾನಿ ಟೋಟಲ್ ಗ್ಯಾಸ್ 0.30. ಅದಾನಿ ಟ್ರಾನ್ಸ್ಮಿಷನ್ 2.99. ಅದಾನಿ ವಿಲ್ಮರ್ 0.62. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದೇನು ಅಂತಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಮೊದಲು ಪ್ರಮೋಟರ್ಸ್ ಹೇಳ್ತೇನೆ, ಆಮೇಲೆ FIIಗಳು, ಆಮೇಲೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅದಾದ್ಮೇಲೆ ಲಾಸ್ಟಿಗೆ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಎಷ್ಟು ಶೇರ್ ಇದೆ. ಅದಾನಿ ಎಂಟರ್ಪ್ರೈಸಸ್ 75, 17.25, 4.96, 2.87. ಅದಾನಿ ಗ್ರೀನ್ ಎನರ್ಜಿ 61.27, 16.53, 0.79, 21.41. Adani Ports 65.55, 14.26, 15.32, 4.87. Adani Power 74.97, 11.34, 5.53, 8.15. Adani Total Gas 74.80, 18.16, 4.72, 2.32. Adani Transmission 74.92, 20.80, 2.92, 1.36. ಮತ್ತೆ ಫೈನಲ್ ಅದಾನಿ ವಿಲ್ಮರ್
87.94, 2.01, 0.41 ಮತ್ತು 9.64 ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಇದೆ. ಈಗ ಈ ವಿಡಿಯೋದ ಬಗ್ಗೆ ಒಂದು ಅಂದಾಜು 7 ಅಬ್ಸರ್ವೇಷನ್ಸ್ ಅನ್ನು ಮಾಡಿದ್ದೇನೆ. ಎಂದಿನಂತೆ ನಾನು ಹೇಳೋದು, ಈ ಅಬ್ಸರ್ವೇಷನ್ಗಳನ್ನು ಮಾತ್ರ ಕನಿಷ್ಠ 2 ಸತಿನಾದರೂ ಕೇಳಿಸ್ಕೊಳ್ಳಿ. ಮೊದಲನೇದ್ದು, ಅದಾನಿ ಗ್ರೂಪ್ ಆಫ್ ಕಂಪನಿಗಳ ಪಿ ರೇಷಿಯೋನ ನಿಮ್ಮ ಮುಂದೆ ಒಂದು ಸ್ಲೈಡ್ ನಲ್ಲಿ ಇಟ್ಟಿದ್ದೆ. ಬಹಳ ಹೈ ಇದೆ. ಸೆಕ್ಟರ್ ಪಿಗೆ ನಾವು ಹೋಲಿಕೆ ಮಾಡಿದ್ರೆ, ಸೆಕ್ಟರ್ ಪಿ ಅಂತಂದ್ರೆ ಆ ಸೆಕ್ಟರ್ ನಲ್ಲಿರುವ ಎಲ್ಲ ಷೇರುಗಳ ಪಿ ರೇಷಿಯೋದ ಒಂದು ಸರಾಸರಿ. ಅಂತಂದ್ರೆ ಯಾವುದಾದ್ರೂ ಒಂದು ಕಂಪನಿಯ ಷೇರಿನ ಪಿ ರೇಷಿಯೋ ಅದರ ಸುತ್ತಮುತ್ತ ಇರಬೇಕೆ ವಿನಃ ಅದರಿಂದ 5 ಪಟ್ಟು 6 ಪಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ವಿಚಾರ ಆಯಿತು. ಎರಡನೆಯದ್ದು, ಈ ಕಂಪನಿಗಳದ್ದು ಹೈ ಡೆಟ್ ಟು ಈಕ್ವಿಟಿ ರೇಷಿಯೋ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಎಕಾನಮಿಯಲ್ಲಿ ಅಥವಾ ಕಂಪನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಪ್ರಾಡಕ್ಟ್ ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಸರ್ವಿಸ್ ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಆ ಕಂಪನಿ ಬಹಳ ಕಷ್ಟ ಪಡಬೇಕಾಗ್ತದೆ. ಮೂರನೇದ್ದು, ಹೆಚ್ಚಿನ ಅದಾನಿ ಗ್ರೂಪ್ ಆಫ್ ಕಂಪನಿಯಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಬಹಳ ಹೈ ಇದೆ. ಅಷ್ಟೇ ಅಲ್ಲ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರ ಹೋಲ್ಡಿಂಗ್ ಕೂಡ ಬಹಳ ಜಾಸ್ತಿ ಇದೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ತುಂಬಾ ಕಮ್ಮಿ ಇದೆ. ರಿಟೇಲ್ ಇನ್ವೆಸ್ಟರ್ಸ್ ಕೂಡ ತುಂಬಾ ಕಮ್ಮಿ ಇದೆ. ಬಹಳ ದಿನಗಳಿಂದ ಒಂದು ಗುಸು ಮಾತಿದೆ, ರೂಮರ್ ಇದೆ. ಏನು ಅಂತಂದ್ರೆ, ಅದಾನಿ ಗ್ರೂಪ್ ಆಫ್ ಶೇರ್ಸ್ ನಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಹಣ ಹಾಕ್ತಾರಲ್ಲ, ಆ ದುಡ್ಡು ಕೂಡ ಸುತ್ತಮುತ್ತ ಬಳಸಿ ಅದಾನಿ ಅವರ ದುಡ್ಡೇ ಅಂತ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಫ್ರೀಯಾಗಿ ಫ್ಲೋಟ್ ಆಗ್ತಿರುವಂತಹ ಷೇರುಗಳ ಸಂಖ್ಯೆ ಅತಿ ಕಡಿಮೆ. ಮತ್ತೆ ಈ ತರ ಷೇರುಗಳು ಬಹಳ ಕಮ್ಮಿ ಇರಬೇಕಾದ್ರೆ, ಜಾಸ್ತಿ ಜನ ಆ ಷೇರುಗಳನ್ನು ಕೊಳ್ಳಬೇಕಾದ್ರೆ ನ್ಯಾಚುರಲಿ ಆ ಷೇರುಗಳು ಆಟೋಮೆಟಿಕ್ ಆಗಿ ಮೇಲಕ್ಕೆ ಹೋಗ್ತವೆ. ನಾಲ್ಕನೇದ್ದು, ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ನಾವು ನೋಡಿದ ಹಾಗೆ ಅದಾನಿ ಗ್ರೂಪಿನ ಷೇರುಗಳಲ್ಲಿ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಮೇಲಕ್ಕೆ ಹೋಗ್ತಾ ಇಲ್ಲ. ತುಂಬಾ ವೇರಿಯಬಿಲಿಟಿ ಇದೆ ಕೆಳಗೆ ಮೇಲೆ. ಕೆಲವು ಕಂಪನಿಗಳು ಮೊನ್ನೆವರೆಗೆ ಲಾಸ್ ಅನ್ನು ಕೂಡ ಮಾಡಿಕೊಳ್ತಾ ಇದ್ವು. ಐದನೇ ಅಬ್ಸರ್ವೇಷನ್, ಅದಾನಿ ಗ್ರೂಪಿನ ಷೇರುಗಳ ಬೆಲೆ ಏರಿಕೆ ಇದೆಯಲ್ಲ, ಇದು ಭಯಂಕರವಾಗಿ ಸ್ಪೆಕ್ಟಾಕ್ಯುಲರ್ ಆಗಿದೆ. ಆದರೆ ಅದೊಂದೇ ಕಾರಣದಿಂದ ನಾವು ಷೇರುಗಳನ್ನು ಲಾಂಗ್ ಟರ್ಮಿಗೆ, ದೀರ್ಘಾವಧಿಗೆ ಅಂತ ಕೊಳ್ಳಿಕ್ಕೆ ಬರುವುದಿಲ್ಲ. ಎಲ್ಲಾ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಅನ್ನು ನೋಡಬೇಕಾಗುತ್ತೆ. ಶೇರ್ ಪ್ರೈಸ್ ಅಪ್ರಿಸಿಯೇಷನ್ ಎಲ್ಲಿಂದ ಬರ್ತಾ ಇದೆ ಅಂತ. ಆರನೆಯ ಅಬ್ಸರ್ವೇಷನ್, ಸದ್ಯದ ಮಟ್ಟಿಗೆ ಅದಾನಿ ಗ್ರೂಪ್ ಆಫ್ ಶೇರ್ಸ್ ನ ಅಪ್ರಿಸಿಯೇಷನ್ ಏನಿದೆ ಷೇರುಗಳಲ್ಲಿ, ಅದು ಆಕ್ಚುಯಲ್ ಫಂಡಮೆಂಟಲ್ಸ್ ಗಿಂತ ಬಹಳ ಜಾಸ್ತಿ ಇದೆ. ಏಳನೇದು, ಬಹಳ ಜನ ಅದಾನಿ ಗ್ರೂಪ್ ಆಫ್ ಶೇರ್ಸ್ ಗಳಲ್ಲಿ ಹಣವನ್ನು ಹಾಕ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಪಕ್ಕದ ಮನೆಯವರು ಹಾಕಿದ್ರು ಅಂತ. ಆದ್ದರಿಂದ ನಿಮ್ಮದೇ ಆದಂತಹ ಅನಾಲಿಸಿಸ್ ಮಾಡಿ ಹಾಕುವಂತದ್ದು ಒಂದು ಒಳ್ಳೆಯ ಪದ್ಧತಿ. ಈಗ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಅಭಿಪ್ರಾಯವನ್ನು ಅದಾನಿ ಗ್ರೂಪ್ ಆಫ್ ಶೇರ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ. ನಾವು ಪರ್ಸನಲ್ ಆಗಿ ಈ ಷೇರುಗಳಲ್ಲಿ ಲಾಂಗ್ ಟರ್ಮಿಗೆ ಹಣವನ್ನು ಹಾಕ್ತಾ ಇಲ್ಲ. ಶಾರ್ಟ್ ಟರ್ಮಿಗೆ ಕೂಡ ಯೋಚನೆ ಮಾಡಿ ಹಾಕಬೇಕಾಗುತ್ತೆ. ನಾವು ಹೇಳಿದ್ದನ್ನು ನಂಬುವ ಅಗತ್ಯತೆ ಇಲ್ಲ. ನಿಮ್ಮದೇ ಆದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಬೇರೆ ಷೇರುಗಳೊಡನೆ ಹೋಲಿಕೆ ಮಾಡಿ, ಆಮೇಲೆ ಕೊಳ್ಳುವ ಅಥವಾ ಕೊಳ್ಳದೇ ಇರುವಂತಹ ನಿರ್ಧಾರವನ್ನು ಕೈಗೊಳ್ಳಿ. ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ, ನಿಮ್ಮ ಹತ್ರ ಯಾವುದಾದ್ರೂ ಅದಾನಿ ಗ್ರೂಪ್ ಆಫ್ ಶೇರ್ಸ್ ಇದೆ ಅಂತಂದ್ರೆ ಆ ಕಂಪನಿಯ ಶೇರ್ನ ಹೆಸರನ್ನು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಇಲ್ಲ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.